ಕನ್ನಡ ಚಿತ್ರರಂಗದ ಕಿರೀಟ ಕಳಚಿಬಿತ್ತು. ಹೌದು, ಕನ್ನಡ ಚಿತ್ರರಂಗದ ನಕ್ಷತ್ರ, ಕನ್ನಡ ಚಿತ್ರರಂಗದ ರಾಜಮಾತೆ ಸರೋಜಾದೇವಿಯವರು ಇಂದು ನಮ್ಮೊಡನೆ ಇಲ್ಲ. ಸರೋಜಾದೇವಿಯವರು ಅಗಲಿಕೆಗೆ ಕನ್ನಡ ಚಿತ್ರರಂಗ ಕಂಬನಿ ಮಿಡಿದಿದೆ. ಕೇವಲ ಕನ್ನಡ ಚಿತ್ರರಂಗವಲ್ಲದೆ ಪರಭಾಷಾ ಚಿತ್ರದಲ್ಲಿಯೂ ನಟಿಸಿದ ಸರೋಜಾದೇವಿಯವರು ನಿಜಕ್ಕೂ ಅವರ ಈ ಒಂದು ಅಗಲಿಕೆ ತಡೆಯಲಾಗದ ನೋವಾಗಿದೆ. ಸರೋಜಾದೇವಿಯವರಿಗೆ ಅಭಿನಯ ಶಾರದೆ ಎಂದೇ ಖ್ಯಾತಿಯಾಗಿದ್ದರು. ಸರೋಜಾದೇವಿಯವರು ಕೇವಲ ನಟಿಯಲ್ಲ, ಅವರು ಒಂದು ಸಂಸ್ಕೃತಿ, ಒಂದು ಯುಗ, ಒಂದು ಗೌರವಪೂರ್ಣ ಗುರುತಾಗಿ ಉಳಿದಿದ್ದಾರೆ. ಸರೋಜಾದೇವಿಯವರು 1938ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ್ದರು. ಸರೋಜಾದೇವಿಯವರು ಕೇವಲ 18ನೇ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಪ್ರವೇಶಿಸಿ ಶೀಘ್ರದಲ್ಲಿಯೇ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿ ದೊಡ್ಡ ಹೆಸರು ಸಹ ಮಾಡಿದ್ದರು. ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಚಿತ್ರದಲ್ಲಿಯೂ ನಟಿಸಿದ್ದರು. ಪುನೀತ್ ರಾಜ್ಕುಮಾರ್ ಅಂತಹ ಮಗನು ನನಗೆ ಇರಬೇಕಿತ್ತು ಎಂದು ಅದೆಷ್ಟೋ ಬಾರಿ ಹೇಳಿದ್ದರು. ಅಭಿನಯ ಶಾರದೆ ಸರೋಜಾದೇವಿಯವರು ಇಂದು ನಮ್ಮನ್ನೇ ಇಲ್ಲ, ನಮ್ಮನ್ನು ಅಗಲಿದ್ದಾರೆ. ಅವರು ಅಭಿನಯಿಸಿದ ಭೂಪತಿ, ರಂಗನಾಥ, ಕಿತ್ತೂರು ಚೆನ್ನಮ್ಮ, ಸಂತ ತುಕಾರಾಮ, ಸ್ವರ್ಣಗಿರಿ ಮೊದಲಾದ ಚಿತ್ರಗಳು ಇಂದಿಗೂ ನೆನಪಿನಲ್ಲಿವೆ. ಅವರ ನಟನೆಗೆ ರಾಷ್ಟ್ರಪತಿ ಪದಕ, ಪದ್ಮಭೂಷಣ, ನಾಡಪ್ರಭು, ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಲಭಿಸಿತು. ಅವರಿಗೆ ಕೇವಲ ನಟನೆಯಲ್ಲ, ಶಿಸ್ತಿನ ಜೀವನದ ಶೈಲಿಗೂ ಹೆಸರುವಾಸಿಯಾದವರು. ಕಲೆಗೆ ನೀಡಿದ ಸಮರ್ಪಣೆ ಅಪ್ರತಿಮ. ಅವರು ದೈಹಿಕವಾಗಿ ನಮ್ಮ ಜೊತೆ ಇಲ್ಲದಿದ್ದರೂ ಅವರ ಕಲಾತ್ಮಕ ನಟನೆ, ನಗು, ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಯಾವತ್ತಿಗೂ ಅಜರಾಮರ. ನಟಿ ಸರೋಜಾದೇವಿಯವರ ಈ ಅಗಲಿಕೆ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ನೀಡಲಿ. ನಟಿ ಸರೋಜಾದೇವಿಯವರ ಬಗ್ಗೆ ನಿಮಗೆಷ್ಟು ಗೊತ್ತು? ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ.